ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಈಗ ನೋಡಿರಿ ಸಾಯಂಕಾಲ ಟೈಮ್ ಇಷ್ಟು 4 ಗಂಟೆಗೆ ಅದ. ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋಗಿ ಬಂದೆ. ಸ್ವಲ್ಪ ಆಧಾರ್ ಕಾರ್ಡ್ದು ಆಮೇಲೆ ಬ್ಯಾಂಕಿಂದೆಲ್ಲ ಕೆಲಸ ಆಯ್ತು ನೋಡಿರಿ. ಅದು ಕೊಂಟಿನ ಮನೆಯೋ ನಾವು ಬರೀ ಇವತ್ತಿನ ಡೇ ಹೆಂಗೆಲ್ಲ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ. ಹೊರಗಂತೂ ಫುಲ್ ಮಾಡಾಗೈತೆ ನೋಡಿರಿ. ಸಿಕ್ಕಾಪಟ್ಟಿ ಮಾಡಾಗೈತೆ ನೋಡಿರಿ. ಎಷ್ಟು ಮಾಡಾಗೈತಿ, ಎಲ್ಲಿ ಮಳೆ ಬರ್ತದನ್ನು ಗೊತ್ತಿಲ್ಲ. ಹೊಂಟಿನಿ ಸಿಕ್ಕಾಕೋತೀನಿ ಅನ್ನೋ ಗೊತ್ತಿಲ್ಲ ನೋಡ್ರಿ. ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಮಳೆ ಬರ್ತದೆ ತಂದ್ಕೊಂಡೆ ಫುಲ್ಲು ಮಾಡೊಂದಾಗೈತಿ ನೋಡ್ರಿ. ಮಳೆ ಸ್ಟಾರ್ಟ್ ಆಗೈತಿ. ಭಾಳ ಅದ. ಗಾಡಿನೇ ಮುಳುಗ್ತು. ಪಿ ಎಫ್ ಆಫೀಸಿಗೆ ಹೋಗ್ಬೇಕಂತ ಬಂದಿದ್ದೆ ನೋಡ್ರಿ. ಫುಲ್ ಮಳೆ ಬಂತು. ಇಲ್ಲೇ ನಿಂತ್ಬಿಟ್ಟು ನೋಡ್ರಿ. ಹೋಗಲೇ ಇಲ್ಲ. ಆಲ್ರೆಡಿ 1 ಅವರ್ ಆಯ್ತು ಇಲ್ಲೇ ವೇಟ್ ಮಾಡಾಕತ್ತು. ಏನೇನು ವಾಪಸ್ ಹೋಗ್ಬಿಡ್ತೀವಿ ನೋಡ್ರಿ. ಯಾಕಂದ್ರೆ ಇಲ್ಲೇ ಸ್ಟಾರ್ಟ್ ಆಗ್ಯದ, ಮಾಡು ಭಾಳ ಆಗ್ಯದ. ಹಂಗಾಗಿ ಇನ್ನೇನು ಹೋಗಿ ಉಪಯೋಗಿಲ್ಲ ಅಂತೇಳಿ ಹೋಗಿ ನಾಳೆ ಬಂದಿರತ್ತಂತ ವಾಪಸ್ ಬಂದು ಹೊಂತೀವಿ ನೋಡ್ರಿ. ಹೊರಗೆ ಹೋಗಿ ಫುಲ್ ತೆಸ್ಕೊಂಬಂತೀವಿ ಮಳೆಯಾಗ ನೋಡಿ. ಮುಖ ಎಲ್ಲ ಎಷ್ಟು ಹೋಗೈತಿ. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಲಾಗಿ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ನಿನ್ನೆ ಪಿ ಎಫ್ ಆಫೀಸಿಗೆ ಹೋಗಿದ್ವಲ್ಲ, ಅದೇನೋ ಕೆಲಸ ಆಗಲೇ ಇಲ್ಲ ನೋಡ್ರಿ. ಹಾಗೆ ವಾಪಸ್ ಬಂದುಬಿಟ್ವಿ. ಯಾಕಂದ್ರೆ ಮಳೆ ಫುಲ್ಲು ಜೋರಾಗ್ಬಿಡ್ತು. ಅದಕ್ಕೆ ಇವತ್ತು ಹೋದ್ರಾಯ್ತು ಅಂತ ಹೊಂಟಿ ನೋಡ್ರಿ ಪಿ ಎಫ್ ಆಫೀಸಿಗೆ. ಸ್ವಲ್ಪ ಅಮೌಂಟ್ ಇದು ನಿದ್ರಾ ಐತಿ ನೋಡ್ರಿ. ಬಂದ್ವಿ. ಇದೇ ಪಿ ಎಫ್ ಆಫೀಸ್. ದೂರ ಆಗುತ್ತೆ ನೋಡ್ರಿ. ಗೊಳಗುಂಬಜ್ ರೋಡಿಗೆ ಆಗುತ್ತೆ. ಇಲ್ಲಿ ಬಂದು ವೇಟ್ ಮಾಡಿದ್ರಿ. ಸ್ವಲ್ಪ ಅದು ಬ್ಯಾಂಕ್ ಲಿಂಕ್ ಎಲ್ಲ ಆಗಿದ್ದಿಲ್ಲ. ಲಿಂಕಿಗೆ ಕೊಟ್ವಿ. ಅವ್ರು ಇನ್ನೂ ಒಂದು ಟ್ಯೂಸ್ಡೇದು ಬಾ ಅಂತ ಹೇಳಿದ್ರು. ಹಂಗಾಗಿ ಲಿಂಕರ್ ಆತ ಅಲ್ಲಿತನ ಅಂತ ಕೊಟ್ಬಿಟ್ಟು ಮಾರ್ಕೆಟ್ ಕಡೆ ಹೊಂಟಿವಿ ನೋಡ್ರಿ. ಪಿ ಎಫ್ ಆಫೀಸಿಗೆ ಹೋಗಿ ಸ್ವಲ್ಪ ಬ್ಯಾಂಕ್ ಲಿಂಕ್ ಮಾಡಿಸಿತ್ತು ನೋಡ್ರಿ. ಮಾಡಿಸಿ ಮಾರ್ಕೆಟ್ ಕಡೆ ಹೊಂಟಿವಿ. ವರಮಹಾಲಕ್ಷ್ಮಿಗೆ ಇದು ತರ್ಬೇಕಂತ ಹೇಳಿ. ಮಾರ್ಕೆಟ್ನಾಗ ನೋಡ್ರಿ ಫುಲ್ ರಾಖಿ ಎಲ್ಲಿ ನೋಡಿದ್ರು ರಾಖಿ ನೋಡ್ರಿ. ಫುಲ್ ರಕ್ಷಾ ಬಂಧನದ ವರಮಹಾಲಕ್ಷ್ಮಿದು ಎರಡೂ ಜೊತೆಗೆ ಫುಲ್ ಹಬ್ಬ ಆಗ್ಬಿಟ್ಟತ್ ನೋಡ್ರಿ ಮಾರ್ಕೆಟ್ನಾಗ. ನೋಡಿ ಎಲ್ಲ ಕಡೆ ರಾಖಿ ಹಬ್ಬ ಎಷ್ಟು ಜೋರು ಮಾಡ್ಯಾರ. ಇದೆಲ್ಲ ಇನ್ನೂ 2-3 1 ವಾರ ಮುಂಚೆನೇ ಸ್ಟಾರ್ಟ್ ಆಗಿರ್ತದೆ ನೋಡ್ರಿ. ಎಷ್ಟು ತೊಗೊಂಡ್ರು ಎಷ್ಟು ನೋಡಿದ್ರು ಸಲಂಗಿಲ್ಲ ನೋಡ್ರಿ ರಾಖಿ. ನೋಡಿರಿ ಎಲ್ಲ ಸೈಡು ಅವೇ ಹಾಕ್ಯಾರ ಪೂರ್ತಿ. ಇಲ್ಲಿ ಒಂದು ರೇಟ್ ಪೂರ ಅದೇ ಆಗೈತಿ. ಹಾಗೆ ಫ್ರೂಟ್ಸು ತೊಗೊಳಕತ್ತಿದ್ರು ನೋಡ್ರಿ. ಫ್ರೂಟ್ಸ್ ಅವೆಲ್ಲ ತೊಗೊಂಡೆ. ಮತ್ತು ನಾಳೆ ಗದ್ದಲಾಗತ್ತೆ ಅಂತೇಳಿ ಡ್ರೈಗನು ಆಲ್ಮೋಸ್ಟ್ ಎಲ್ಲ ಕಡೆ ಆಗ್ಯಾವ. ಒಂದಿಷ್ಟು ಎಲ್ಲಿ ಇದು ಅಂದರೆ ಜಾಸ್ತಿ ಗ್ರ್ಯಾಂಡ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಐಟಮ್ಸ್ ತೊಗೊಳ್ಬೋದು ನೋಡ್ರಿ. ಎವ್ರಿ ಇಯರ್ ಅಷ್ಟು ಇರೋಂಗಿಲ್ಲ. ವೀಕ್ಲಿ ಇದೇ ಸಲ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಗ್ರ್ಯಾಂಡಾಗ ಅಂತೇಳಿ. ಮುತ್ತೈದೆಯರು ಉಣಿಸ್ತೀವಲ್ಲ ಅಂತ ಜಾಸ್ತಿ ತೊಗೊಳತ್ತಿದ್ವಿ ನೋಡ್ರಿ. ಹಾರ ದಂಡೆಲ್ಲ ತೊಗೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಸೇಲ್ ಬಂದೈತಿ. ಏನು ತೊಗೊಂಡ್ರು 30 ರೂಪೀಸ್ ಅಂತ, 30, 60 ಹಿಂಗೆಲ್ಲ ಆಯ್ತು ಅಂತಂದ್ರು. ಹಂಗಾಗಿ ಏನು ಬಂದವು ನೋಡೋಂಬರಿ. ಒಂದು ಸ್ವಲ್ಪ ಏನರ ಪೂಜಾಕ್ಕೂ ಏನರ ಯೂಸ್ ಆಗೋ ಸಾಮಾನು ಅಂತ ಬಂದ್ವಿ. ಇವು ನೋಡ್ರಿ ಇವೆಲ್ಲ 30 ರೂಪೀಸ್ ಪ್ಲೇಟ್ಸ್ ಅದೆಲ್ಲ ಅದಾವೆ. ಇವೆಲ್ಲ 10 ರೂಪೀಸ್ ನೋಡ್ರಿ ಕೆಳಗಿನ ಐಟಮ್ಸ್. ಪಿನ್ ಆಮೇಲೆ ಇದೆಲ್ಲ ಬಾಟಲ್ಸ್ ಎಲ್ಲ ಇವೆಲ್ಲ ಸಪ್ರೇಟ್ ಅದಾವಕ್ಕೆಲ್ಲ ರೇಟ್. ಕೆಳಗಿನ ಎಲ್ಲ ನೋಡ್ರಿ 10 ರೂಪೀಸ್ ಇವೆಲ್ಲ ಏನದಾವಲ್ಲ. ಕೆಲವೊಂದು ಭಾಳ ಯೂಸ್ಫುಲ್ ಆಗ್ತವೆ ನೋಡ್ರಿ. ನಮ್ಮ 10 ರೂಪೀಸ್ಗೆ ನಾವು ಒಂದಿಷ್ಟು ಸೂಜಿ ತೊಗೊಂಡೆ, ನಿಡಲ್ ತೊಗೊಂಡೆ. ಆಮೇಲೆ ಟಾರ್ಚ್ ಅಂತಿರ್ತಾನೆ ಅಂತ ಒಂದು ಟಾರ್ಚ್ ತೊಗೊಂಡೆ ನೋಡ್ರಿ. ಆಮೇಲೆ ಪೆನ್ಸಿಲ್ ಅದು ಚಲೋ ಇರ್ತವೆ, ಬಟ್ ಅಷ್ಟೊಂದೇನು ನೀಟಾಗಿ ಬರೆಯಂಗಿಲ್ಲ ನೋಡ್ರಿ. ಅವು ಸುಮ್ಮನೆ ಅಷ್ಟೇ ನೋಡೋಕೆ ಅಷ್ಟು ಚಂದವು ನೋಡ್ರಿ. ಈ ಕಡೆಲ್ಲ ಇದು ಅದಾವು ಇಯರಿಂಗ್ಸ್ ಇದ್ದು, ಆಮೇಲೆ ಬೌಲ್ ಇದ್ದು, ಪೆನ್ಸಿಲ್, ಐಬ್ರೋಲೈನರ್ ಇವೆಲ್ಲ 10 ರೂಪೀಸ್ 20 ರೂಪೀಸ್ ಇದ್ದು ನೋಡ್ರಿ. ಎಲ್ಲ ಸಪ್ರೇಟಲ್ಲಿ ರೇಟ್ ಇದ್ದು. ಒಂದು ಸೈಡ್ ಪೂರ್ತಿ 10 ರೂಪೀಸ್ ಇದ್ದರೆ ಇದು ಕುಂಕುಮದ ನೋಡ್ರಿ ಎಷ್ಟು ಚಂದ ಇತ್ತು. ರೆಡ್ ಕಲರ್ದು ಸಿಂಧೂರ್ ಅಂತ ಮೇನ್ ಗಣಪತಿ ಹಾಕ್ಯದ ಒಳಗಡೆ ಇದು ಐತಿ. ಬಟ್ ಇದೇನೋ ಆರ್ಟಿಫಿಷಿಯಲ್ ಐತದ ಅಂದ್ಕೊಂಡಿದ್ವಿ. ಇವು ಎಲ್ಲ ನೋಡ್ರಿ ಆ್ಯಂಕಲ್ಸ್ ಅದಾವು 10 ರೂಪೀಸಿಗೆ. ಇವು ಸ್ಲಿಪ್ಪರ್ಸ್ ಅದಾವೆ, ಬಟ್ ಅಷ್ಟೇನೇನು ಸರಿ ಬರೋಂಗಿಲ್ಲ ನೋಡ್ರಿ ಇವು.
ಪೂಜಾ ಶಾಂತಿ ಎಲ್ಲ ಮುಗಿಸ್ಕೊಂಡು ಹೊಂಟಿ ನೋಡ್ರಿ ಮನೆ ಕಡೆ. ಟೈಮ್ ನೋಡ್ರಿ ತಿರುಗಿ ಎಷ್ಟು 6 ಗಂಟೆ ಆಯಿತು. ಚಿನ್ನು ವೇಟ್ ಮಾಡ್ತಿರ್ತಾನೆ ನಮ್ಮ ಸಂಬಂಧ. ಚಿನ್ನನ್ ಗಾರ್ಡನ್ ಬತ್ತು ನೋಡ್ರಿ. ಎಷ್ಟು ದಿನ ಆಯಿತು ವಾಕಿಂಗ್ ಹೋಗೇ ಇಲ್ಲ, ಮತ್ತೆ ಹೋಗ್ಬೇಕಾಗೈತಿ ಈಗ. ಬರ್ರಿ ಮನೆ ಹೋಗಮ್ಮ. ಚಿನ್ನು ಎಲ್ಲೋಗಿದ್ದಮ್ಮ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಅವ್ನಿಗೇನು ಹೇಳಿದ್ದೆ ಇಲ್ಲ, ಅವನ ಮಲ್ಕೊಂಡಿದ್ದ, ಅವಾಗೇ ಬಂದ್ಬಿಟ್ಟು ನೋಡ್ರಿ. ನಾ ಹಾಗೆ ಹೇಳಿದ್ನಲ್ಲ PF ಆಫೀಸ್ಗೆ ಹೋಗಿದ್ದೆ. ಆಮೇಲೆ ವರಮಹಾಲಕ್ಷ್ಮಿ ಪೂಜಾದೆಲ್ಲ ಸಂತಿನೂ ಆಯಿತು, ಎಲ್ಲ ತೊಗೊಂಬಂದ್ವಿ ನೋಡ್ರಿ. ನಾ ಇವತ್ತು ಬುಧವಾರ ಐತೆ ನೋಡ್ರಿ, ಇದು ಬುಧವಾರ ಲಾಗ. ಆ್ಯಕ್ಚುಲಿ ನಾಳೆ ಭಾಳ ರಶ್ ಇರ್ತಾ ಅಂತೇಳಿ ಇವತ್ತೇ ಹೋಗಿದ್ವಿ. ಬರ್ರಿ ಹೋಗೋಣ ಮನೆ. ಶೀಜು ಸ್ಟಾರ್ಟ್ ಆಯ್ತು ನೋಡ್ರಿ. ಸ್ಟಾರ್ಟ್ ಆಯ್ತು. ಫಸ್ಟ್ ಈಕಿಂದು, ಆಮೇಲೆ ಚಿನ್ನಂದು. ಎದ್ದಾನೆ ನೋಡು ಮಲ್ಕೊಂಡಿದ್ದ ಹೋಗಾಗ. ಇನ್ನ ಮಲ್ಕೊಳೋಣ ಎಬ್ಸೋರಿಗೆ ಸ್ಕೂಲಿಂದ ಬಂದು ಮಲ್ಕೊಳವ. ಮಾರ್ಕೆಟ್ಗೆ ಹೋಗಿ ಎಲ್ಲ ಸತಿ ತೊಗೊಂಬಂದಿ ನೋಡ್ರಿ. ಎಲ್ಲ ಫುಲ್ ಇವತ್ತೇ ಐತಿ. ಇನ್ನು ನಾಳೆ ಐತಂದ್ರೆ ಇವತ್ತೇ ರಶ್ ಇತ್ತು ನೋಡ್ರಿ. ನಾಳೆ ಅಂತೂ ಫುಲ್ ರಶ್ ಇರ್ತೈತಿ. ಆದ್ರೆ ಅಷ್ಟೊಂದೇನು ರಶ್ ಇದ್ದಿಲ್ಲ, ಸ್ವಲ್ಪ ಅಷ್ಟೇ ಇದ್ರು ನೋಡ್ರಿ. ಎಲ್ಲರೂ ತಲೆ ಹೊಡ್ಸಾತಾರೆ. ಈಗ ನಾಡ್ದು ಹೋದ್ರೆ ಮತ್ತೆ ಎಲ್ಲ ರಶ್ ಇರ್ತೈತಿ, ಎಲ್ಲ ಕಾಸ್ಟ್ಲಿ ಇರ್ತಾವಂತೆ. ಇವತ್ತೇ ಬಂದಾರ ಅಂದ್ರೂ ಹೂವೆಲ್ಲ ಕಾಸ್ಟ್ಲಿ ಇದ್ದು. 40 ರೂಪಾಯಿ 50 ರೂಪಾಯಿ ಮಳ ನೋಡ್ರಿ ಹೂವೆಲ್ಲ. ತೆಂಗಿನಕಾಯಿ ಅಂದ್ರೂ ಹೇಳೇಬಾರ್ದು, 50 ರೂಪಾಯಿ ತೆಂಗಿನಕಾಯಿ. ಬಾಳೆಹಣ್ಣು 70 ರೂಪಾಯಿ, ಎಲ್ಲ ಕಾಸ್ಟ್ಲಿ ಇತ್ತು ನೋಡ್ರಿ. ಇಷ್ಟೇ ತೊಗೊಂಬಂದಿವಿ. ಸ್ವಲ್ಪ ಗ್ರ್ಯಾಂಡ್ ಮಾಡ್ಬೇಕು, ಚಂದ ಮಾಡ್ಬೇಕಂತ ಹೇಳಿ. ದೇವ್ರಿಗೆ ಎಷ್ಟು ಮಾಡಿದ್ರು ಕಮ್ಮಿ ನೋಡ್ರಿ. ನನಗಂತೂ ದೇವ್ರಿಗೆ ಮಾಡೋಕೆ ಯಾವುದೂ ಇದು ಆಗಂಗಿಲ್ಲ. ಎಷ್ಟು ಮಾಡಿದ್ರು, ಎಷ್ಟು ಗ್ರ್ಯಾಂಡ್ ಮಾಡಿ ಎಷ್ಟು ಚಂದ ಮಾಡಿದ್ರೆ ಅಷ್ಟು ಖುಷಿ ನೋಡ್ರಿ. ಖುಷಿಯಿಂದ ಮಾಡ್ತೀನಿ. ಇಷ್ಟೇ ತೊಗೊಂಬಂದಿವಿ ಅಂದ್ರೆ ತೋರಿಸಿ ನಿಮ್ಗೆ ಐಟಮ್ಸ್. ಒಂದು 1500 ರೂಪಾಯಿ ಹೋದ್ರು ನೋಡ್ರಿ. ಎಲ್ಲ ಕುಡಿಸಿದ್ವಿ ನೋಡ್ರಿ. ನಮ್ಮಂಗಿಲ್ಲ ಐಟಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ನಮ್ಮ ಮನೆಯವ್ರು ಮಸಿ ಹೋಗಾರ ಲೇಟ್ ಆಗೈತಿ, ಅದಕ್ಕೆ ಅವ್ರಿಗೆ ಚಾ ಕಿಟ್ಟಿ ನೋಡ್ರಿ. ಚಾ ಕುದಿಯಾಗತೈತಿ, ಅವ್ರಿಗೆ ಚಾ ಸೋಸ್ಕೊಡು. ಮತ್ತೆ ಚಿನ್ನು ನೋಡ್ರಿ ಬರುತ್ತಾನೆ, ಎದ್ದೇ ಇಲ್ಲ, ಈಗ ಎದ್ದಾನ ಚಿನ್ನು. ಹಿಡಿಯಪ್ಪಿ ಪಪ್ಪಾಗ ಚಾ ಕೊಡಮ್ಮ. ಚಾ ರೆಡಿ ಐತೆ ನೋಡಿ, ತಗೋರಿ ಚಾ. ಬಿಸಿ ಚಾ. ಅಪ್ಪ ನೀ ಹಾಲು ಪ್ಯಾಕೆಟ್ ಹಾಲು ಕಾಯಿಸ್ಕೊಡ್ಲಿ. ಚಾ ಕುಡಿ ಬರ್ರಿ, ಬಿಸಿ ಚಾ. ನೋಡ್ರಿ ಪೂಜೆ ಸಾಮಾನು ಎಷ್ಟೆಷ್ಟು ತಂದಿನ ಅಂತೇಳಿ. ಇವಿಷ್ಟು ಅದಾವ ನೋಡ್ರಿ. ಇವೆಲ್ಲ ಐಟಮ್ಸ್ ಕೊಡಿ 1300 ರೂಪಾಯಿ ಆಯ್ತು ನೋಡ್ರಿ. ಬಾಳೆಹಣ್ಣು ಒಂದು 5 ಥರ ಹಣ್ಣು ತೊಗೊಂಬಂದಿನಿ. ದಂಡಿ, ಹಾರ, ಕುಲ್ಲ ಹೂವು ತೊಗೊಂಬಂದಿನಿ ನೋಡ್ರಿ. ಮತ್ತು ಹಾಗೆ ಚಿನ್ನು ನೋಡ್ರಿ. ಒಟ್ಟು ಚಿನ್ನೊಂದು ಏನರ ಒಂದು ಐಟಮ್ ಬೇಕಲ್ಲಿ. 20 ರೂಪೀಸ್ ಸೇಲ್ ಬಂದಿತ್ತಲ್ಲ, ಅದ್ರೊಳಗೆ 20 ರೂಪೀಸ್ ಸೇಲ್ ಒಳಗೆ ತಂದಿ ನೋಡ್ರಿ. ಸುಮ್ಮ ಅವ್ಗೆ ಎಷ್ಟು ಅದಾವ ರಗಡ್ದಾಗ. ಮತ್ತು ಬಾಗೇವಾಡಿ ಜಾತ್ರೆ ಬತ್ತಲ್ಲಿ ಇರ್ತಾವೆ. ಅವ್ರ ಪಪ್ಪ ಏನು ಹುಡುಗಿಯರಾಗತ್ತೆ, ಅವಾಗ ಮಿರರ ಇದು ಬಾಚಣಿಕೆ ತಂದಾರ ನೋಡ್ರಿ. ನೀ ಹುಡುಗಿ ಇದೆಯೇನ ನೋಡಿ. ನಿಮ್ಮ ಪಪ್ಪ ಹುಡುಗಿಗತ್ತೆ ಹೆಂಗೆ ತಂದಾರ. ಹುಡುಗಿ ಇದ್ದವ್ರು ಹಾಂ ನಿಮ್ಮ ಪಪ್ಪ ಕೊಡ್ಸ್ಯಾನ ನೋಡು. ಅವ ಪಪ್ಪ ಅವನಿಗೊಂದು ಟಾರ್ಚ್, ಆಮೇಲೆ ಅವನಿಗೊಂದು ಮಿರರ್, ಬಾಚನ್ಕಿ ಒಂದು ಗಾಡಿ ತೊಗೊಂಬಂದಾರ ನೋಡ್ರಿ. ಇವು ಇಷ್ಟದ ಐಟಮ್ಸ್ ಇವೆಲ್ಲ ಇದು ಮಾಡಿಡ್ಬೇಕು ನೋಡ್ರಿ. ಯಾಕಂದ್ರೆ ನೀಟಾಗಿ ಫ್ರಿಜ್ ಒಳಗೆ ಇಡಬೇಕು. ಯಾಕಂದ್ರೆ ನಾಡ್ದೈತ್ಲ ಯಾವತ್ತಿನ ಬುಧವಾರ, ನಾಳೆ ರಶ್ ಆಗುತ್ತೆ ಅಂಥೇಳಿ ನಾಡ್ದೆ ತೊಗೊಂಬರೋಕ್ಕಾಗಲ್ಲ ನಾಳೆ ಅಂತೇಳಿ ತಂದೀನಿ ನೋಡ್ರಿ. ಇವೆಲ್ಲ ನೀಟಾಗಿ ತಗೊಂಡು ಮೀನು. ಎಲ್ಲ ಹಣ್ಣು ಕಾಸ್ಟ್ಲಿ ಇದೆ ನೋಡ್ರಿ. ಎಲ್ಲ 100 ರೂಪೀಸ್ ಎಷ್ಟು 4-5 ತೊಗೊಂಡ್ರು 100 ರೂಪೀಸ್ ತಂದರು. ಹಾಗಾಗಿ ಒಟ್ಟು ಎಲ್ಲ ಥರನೂ ತಂದು ಒಂದು 5 ಥರ ತಂದೀನಿ. ಹೆಂಗೆ ಗೊತ್ತಿಲ್ಲ. ಪೂಜೆ ಆಗುತ್ತಾನ ಸಮಾಧಾನ ನೋಡ್ರಿ. ಎಲ್ಲ ನೀಟಾಗಿ ಪೂಜೆ ಆಗುತ್ತೆ. ನಾನು ಬರೀ ಪಟ್ ತೆಗೆದಿಡಮ ಎಲ್ಲ. ಶೀಜು ನೋಡ್ರಿ ಹಂಗೆ ಶೀಜು ಕಡ್ಡಿ. ಏ ಬಾಪು ಪರವಾಗಿ ಊಟ ಮಾಡೋರು. ಚಿನ್ನಗೆ ಊಟ ಮಾಡ್ಸಾತೀನಿ. ಅನ್ನ ಮಜ್ಜಿಗೆ ಸಾರನ್ನ ತಂದು ನೋಡ್ರಿ. ಚಿನ್ನು ಒಂದು ಊಟ ಆಗನ. ಅವನಿಗೆ ನಾ ಅಭ್ಯಾಸ ಮಾಡಿಸ್ಬೇಕು. ಎಕ್ಸಾಮ್ ಬಂದವ್ರಿ ಅವನಿಗೆ ಸನೇ. ಬಾ ಪಟ್ ಊಟ ಮಾಡೆ, ನಾ ಹೋಮ್ವರ್ಕ್ ಮಾಡ್ಬೇಕಪ್ಪು. ಬಟ್ ಪಟ್ ಎಲ್ಲ ತೆಗೆದಿಡ್ತೀನಿ. ಟೈಮ್ ಎಷ್ಟು 12 ಗಂಟೆ ಆಯ್ತು ನೋಡ್ರಿ. ನೇನು ಲಾಗ್ ಏನು ಮಾಡೋದು ಬತ್ತು ನೋಡ್ರಿ. ಇಟ್ಟು ಚಿನ್ನಗೆ ಹೋಮ್ವರ್ಕ್ ಮಾಡಿಸಿದೆ. ಹಾಗೆ ಅವೆಲ್ಲ ಸಾಮಾನು ತೆಗೆದಿಟ್ಟೆ ನೋಡ್ರಿ. ಪೂಜಾ ಸಾಮಾನು ಅದು. ಬರೀ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ. ಗುಡ್ ನೈಟ್, ಬಾಯ್. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡಿ ಇದು ಗುರುವಾರದ ಲಾಗ. ಮಧ್ಯಾಹ್ನ ಟೈಮ್ ಬಂದು 2:30 ಆಗೈತಿ. ಈಗ ಜಸ್ಟ್ ಡ್ಯೂಟಿಯಿಂದ ಬಂದ ನೋಡ್ರಿ. ಮಾರ್ನಿಂಗ್ ಡ್ಯೂಟಿಗೆ ಹೋಗಿದ್ದೆ. ಇದು ಒಂದು ನೋಡ್ರಿ ಬಾಜು ಮನೆ ಹಾಕತ್ರ ಫುಲ್ ಕಿರಿಕಿರಿ ನೋಡ್ರಿ. ಫುಲ್ ಸೌಂಡ್ ಅಂದ್ರೆ ಸೌಂಡ. ಬಟ್ ನೋಡ್ರಿ ಮಮ್ಮಿ ಬಂದ ಊರಿಂದ. ಅಂದ್ರೆ ರಾಖಿ ಹಬ್ಬ ಬತ್ತಲ್ಲ, ರಕ್ಷಾ ಬಂಧನ ಫುಲ್ ಜೋರು ಮಾಡುತ್ತೆ ನೋಡ್ರಿ. ರಕ್ಷಾ ಬಂಧನ ಅದಕ್ಕೆ ಅಲ್ಲಿ ಸ್ವಲ್ಪ ಅಂಗಡಿಗೆ ಸ್ವಲ್ಪ ಮಾಲ್ ತೊಗೊಳೋದು. ಮಮ್ಮಿ ರಕ್ಷಾ ಬಂಧನದ ರಾಖಿದೆಲ್ಲ ತೊಗೊಳೋದು. ಅದಕ್ಕೆ ಬಂದ ಬರೀ ಇವತ್ತು ಮಧ್ಯಾಹ್ನದಿಂದ ಕಂಟಿನ್ಯೂ ಈವ್ನಿಂಗ್ ಏನೇನಾಗುತ್ತೋ ಎಲ್ಲರೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ. ಬರೀ ರೆಡಿಯಾಗಿ ನೀವು ಬಂದ ತಕ್ಷಣ ಫ್ರೆಶಪ್ ಆಗಿನಿ ಹೋಗೊಂಬರ್ರಿ. ಟೈಮ್ ಆಗೈತಿ. ದಿವ್ಯಾನು ಕಾಲೇಜ್ಗೆ ಹೋಗ್ಯಾಳ, ಧನುಷ್ನು ಕಾಲೇಜ್ಗೆ ಹೋಗ್ಯಾನ. ಚಿನ್ನು ಸ್ಕೂಲಿಂದ ಡೈರೆಕ್ಟ್ ಮೆಸ್ಸಿ ಕರ್ಕೊಂಡು ಹೋಗ್ಯಾರ ನೋಡ್ರಿ. ಯಾಕಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಮಮ್ಮಿ ಕೂಡ, ಹಾಗಾಗಿ ಕರ್ಕೊಂಡು ಹೋಗ್ಯಾರ. ಸೀಜು ಹೋಗ್ಬೇಕದ ಅವ್ರ ಮನ್ಯಾಗ. ಬಾಯ್ ಸೀಜು, ಬರ್ರಿ ಹೋಗಮ್ಮ ಈಗ ಪಟ್ಟ. ಬಾ ವರಮಹಾಲಕ್ಷ್ಮಿ ಹಬ್ಬದ್ದು ನೋಡ್ರಿ ಎಷ್ಟು ಸಡಗರ ಐತಿ. ಫುಲ್ ಜೋರು ಐತಿ. ಆ್ಯಕ್ಚುಲಿ ನಿನ್ನೆ ಬಂದಾಗ ಅಷ್ಟೊಂದು ಇದ್ದಿದ್ದಿಲ್ಲ. ಇವತ್ತು ನೋಡ್ರಿ ಎಷ್ಟು ಜನ ಕೂಡ್ಯಾರ.
ಅದಕ್ಕೆ ಇಷ್ಟು ಗದ್ದಲ ಆಗುತ್ತಂಥೇಳಿ ನಿನ್ನೆ ತೊಗೊಂಡೋಗಿದ್ವಿ. ಇವತ್ತು ಬಂದಿದ್ದೀವಿ ಅಂದರೆ ಏನೂ ತೊಗೊಳಕ್ಕೆ ಹಾಕಿದ್ದಿಲ್ಲ. ಮಾರ್ಕೆಟ್ನಾಗ ಹಾಸಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿವಿ MR ಹೋಟೆಲ್ಗೆ. ಫುಲ್ ರಶ್ ಐತೆ ನೋಡಿರಿ ಮಾರ್ಕೆಟ್ನಾಗ. ಇವತ್ತು ಫ್ರೈಡೇ ಎಲ್ಲ ಪೂಜಾ, ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ರಿ. ಪಾರ್ಕ್ ಬಂದರೆ ಫಿಕ್ಸ್ ನೋಡ್ರಿ ವೇಟ್ ನೋಡ್ಕೊಳ್ಳೋದು. ಎಷ್ಟು ಕಡಿಮೆ ಆಗಿರ್ತೇವಿಲ್ಲ ಗೊತ್ತಿಲ್ಲ, ಬಟ್ ವೇಟ್ ಅಂತ ನೋಡ್ಕೊಳ್ಳೋದು ಫಿಕ್ಸ್. ಹೋಗ್ಬರ್ಲಿ ಹೋಗೋತ್ತಿಗೆ ನಾಲ್ಕಿನ ಟೈಮ್ ಆಗೈತೆ ಹೋಗ್ಬೇಕು. ಅಮ್ಮಿನ ಕಳಿಸಿ ಬಂದೆ ನೋಡ್ರಿ. ನೋಡ್ರಿ ಮಾರ್ಕೆಟ್ನ ಅಮ್ಮಿ ರಾಕಿ ತೊಗೊಂಡು ಹೋದ್ಲು. ರಾಕಿ ತೊಗೊಂಡೋಗಿ ಇಷ್ಟು ರಶ್ ಐತಿ ಅಪ್ಪ. ವರಮಹಾಲಕ್ಷ್ಮಿ ಸಂಬಂಧ ಸಿಕ್ಕಾಪಟ್ಟೆ ರಶ್ ನೋಡ್ರಿ. ಯಾಕಡೆ ಹೊಳ್ಳಾಡಂಗಿಲ್ಲ. ನೀನು ನಾವು ತಂದಿದ್ದು ಚಲೋ ಆಯಿತು ಎಲ್ಲ ನಮ್ಮ ಸಂತಿ ಇವತ್ತು. ಆದ್ರೆ ಒಂದು ಸ್ವಲ್ಪ ಪೆನಾಪಲ್ಲ ಅವು ಇವು ತೊಗೊಂಡೆ ಇವತ್ತು. ಈಗ ನೆಕ್ಸ್ಟ್ ನೋಡ್ರಿ ಮನೆಗೆ ಬಂದು ಒಂದು ಸ್ವಲ್ಪ ವೇಟ್ ಮಾಡಿ ಕವಿತಾ ನಾನು ಕೂಡಿ ನಾಳೆ ಸಾರಿ ತರಕ್ಕೆ ಹೊಂಟಿವಿ ನೋಡ್ರಿ ಇದಕ್ಕೆ ಪೂಜಾಕ್ಕೆ. ಬರೀ ಒಮ್ಮೆ ಸಾರಿ ತೊಗೊಂಡು ಒಂದು ಸಾರಿ ತರಕ್ಕೆ ಬಂದು 3 ಸಾರಿ ತೊಗೊಂಡು ಹೊಂಟೀವಿ ನೋಡ್ರಿ. ಪೂಜೆಕತ್ ನೆಪ ಆಯಿತು, ನಮ್ಮ ಸಾರಿ ತೊಗೊಳಾಯ್ತು.
ಮಾರ್ಕೆಟ್ ನೋಡ್ರಿ ಹೋಗಿ ಬಂದೀವಿ ರಾತ್ರಿ ಅಷ್ಟು 11 ಗಂಟೆ ಆಗೋತ್ತು. ಈಗ ನೋಡ್ರಿ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಇಲ್ಲೇ ಕ್ಲೀನ್ ಮಾಡಿಕೊಂಡು ಪೂಜೆ ಇಲ್ಲೇ ಮಾಡೋದೈತಿ. ಹೆಂಗೆಲ್ಲ ಆಗುತ್ತೆ ನಂಗೆ ಗೊತ್ತಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ರಾತ್ರಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಜಲ್ದಿ ಆಗುತ್ತೆ. ಇಲ್ಲಿಕಂದು ಏನೂ ಆಗಂಗಿಲ್ಲ ನೋಡಿ. ಎಲ್ಲ ಸಂತಿ ತಂದೆಲ್ಲ ಇಲ್ಲೇ ಇಟ್ಟಿನಿ ಅಲ್ಲಿಂದಲ್ಲಿ. Later. ಟೈಮ್ ನೋಡ್ರಿ ರಾತ್ರಿ 1 ಗಂಟೆ ಆಗೈತಿ. ಇಷ್ಟೊತ್ತನ ಎಲ್ಲ ಸ್ವಲ್ಪ ನಾಳೆ ಪೂಜಾದು ಪ್ರಿಪ್ರೇಷನ್ ಮಾಡಿಕೊಂಡೆ. ಟೇಬಲ್ ಅದೆಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ಸಾರಿ ಡ್ರಾಪಿಂಗ್ಸ್ ಎಲ್ಲ ಮುಗಿಸೀನಿ. ಬರ್ರಿ ಇವತ್ತಿನ ಇಲ್ಲಿ ಏನು ಮಾಡಿ ಮಲ್ಕೊಳ್ಳು ಮತ್ತು ಬೆಳಗ್ಗೆ ಮತ್ತು 4 ಗಂಟೆಗೆ ಹೇಳ್ಬೇಕು. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ಲಾಗ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.